ನಮ್ ತಾಯಣ ಬೀಜ ಬಾಯಿ ಬಂದಿತ್ತಿದ್ರು. ಅಲ್ಲ ನಿಮ್ ಮುಂದೆ ಅದ್ಭುತ ಪರ್ಫಾರ್ಮೆನ್ಸ್ ಮಾಡಿದ ನಟಿ ಯಾರು ಗೊತ್ತಾ? ನಮ್ ಮಹಾತಾಯಿ ಕಾಲ್ ಹಿಡ್ಕೋಬೇಕು ಅಂತ ಯಾರು ಮೈಕೈ ಎಲ್ಲ ನಡುಗ್ತಾ ಇತ್ತು ಬ್ರೋ. ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡ್ ಅಲ್ಲಿ ಸಿಕ್ಕಾಪಟ್ಟೆ ಮಜಾ ಅಲ್ಲ, ಮಸ್ತ್ ಮಜಾ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮರ್ಫಿ ಚಿತ್ರತಂಡ. ಪ್ರಭು ಮುಂಡ್ಕೋರ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ಸೂಪರ್. ಓಕೆ, ಹಾಗೆ ರೋಶ್ನಿ ಪ್ರಕಾಶ್ ನಮ್ಮ ಮೈಸೂರಿನವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಸುನಿಲ್? ನಾವು ನೋಡಿ ನಿಮ್ಗಿಂತ ಸಣ್ಣಕ್ಕಿರ್ಬೋದು ಸ್ವಲ್ಪ. ಒಂದಷ್ಟು ಕ್ವಾಟ್ಲೆ ಮಾಡೋಣ, ಕೂಳೆ ಮಾಡೋಣ. ಯಾರು ಫಸ್ಟು ರೆಡಿ ಇದ್ದೀರಾ? ಲೇಡೀಸ್ ಫಸ್ಟ್. ರೆಡಿನಾ? ಓಕೆ. ನಾವಿಬ್ರು ಸೇರಿ ಯಾರಿಗಾದ್ರೂ ಒಂದು ಪ್ರ್ಯಾಂಕ್ ಮಾಡಬೇಕು. ಯಾರಿಗೆ ಮಾಡೋಣ? ಮಹಂತೇಶ್ಗೆ ಟ್ರೈ ಮಾಡ್ಬೋದಾ? ಮಹಾಂತೇಶ್. ಓಕೆ, ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ಅವರು. ಮಾರ್ಟಿನ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ತುಂಬಾ ಕಾಮಿಡಿ ಆಗಿದೆ ಅವ್ರ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಅವ್ರಿಗೆ ಟ್ರೈ ಮಾಡ್ಬೋದು ಅನ್ಸುತ್ತೆ. ಕಮಾನ್, ಇದೀಗ ನಾವು ಕಾಲ್ ಮಾಡ್ತಾ ಇದೀವಿ ಮಹಾಂತೇಶ್ಗೆ. ಹಲೋ ಹಲೋ, ಮಹಂತೇಶ್ ಅಣ್ಣನಾ? ಹೌದು ಅಣ್ಣ, ನಾನು ಇಲ್ಲಿ ಇವಾಗ ನಾಯಂಡಹಳ್ಳಿ ಹತ್ರ ಬಂದಿದ್ದೆ. ಇವರು ಏನಪ್ಪ ಒಂದು ಸಿನಿಮಾ ಆಡಿಷನ್ಸ್ ಇದೆ ಅಂತ ಅಂದ್ಬಿಟ್ಟು, ನನಗೆ ಸಿನಿಮಾದಲ್ಲಿ ಯಾರು ಗೊತ್ತಿಲ್ಲ ಅಣ್ಣ, ನೀವೊಬ್ರು ಅವ್ರು ನಮ್ಮ ನವೀನ್ ಅಣ್ಣ ಪಾಸ್ ಮಾಡಿದ್ದು. ಯಾವ ನವೀನ್ ಹೇಳಿ? ನನ್ಗೆ ಇಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇವ್ರು ಇಲ್ಲಿ ಯಾರೋ ಕರೆದ್ರು ಆಡಿಷನ್ಸ್ ಅಂತ, ಬಂದ್ಬಿಟ್ಟೆ ಇಲ್ಲಿಗೆ. ಇಲ್ಲಿ ನೋಡಿದ್ರೆ ಯಾರೋ ಒಂದ್ 4-5 ಜನ ಹುಡುಗರಿದಾರಣ್ಣ. ಮೇಡಮ್, ನೀವ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನೀವ್ ಯಾಕೆ ನನ್ನ ನಂಬರ್ ಯಾರು ನಿಮಗ್ ಕೊಟ್ರು? ನನ್ಗೆ ಯಾವ ಆಡಿಷನ್ ಐಡಿಯಾ ಇಲ್ಲ. ನವೀನ್ ಅಣ್ಣ ಅಂತ ಪಾಸ್ ಮಾಡಿದ್ರಣ್ಣ, ಅಂದ್ರೆ ನಮ್ಮ ಅಣ್ಣ ಅವರು ಇಲ್ಲ. ಯಾವ ನವೀನ್ ಮೇಡಮ್? ಅಲ್ಲ ಮೇಡಮ್, ಅಂದ್ರೆ ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ನೀವ್ ಎಲ್ಲಿಯವರು ಅನ್ನೋದು ಗೊತ್ತಿಲ್ಲ ಮೇಡಮ್. ನನ್ಗೆ ಫಸ್ಟ್ ಥಿಂಗ್ ನೀವ್ ಯಾರು ಹೇಳಿ? ನನ್ ಆಡಿಷನ್ ನಿಮಗೆ ಹೇಳಿದ್ ಯಾರು? ನಾನು ಸಂಜನಾ ಅಂತ ನನ್ನ ಹೆಸರು. ನನ್ಗೆ ಆಡಿಷನ್ಸ್ ಇಲ್ಲಿ ಕರೆದ್ರು. ನನ್ಗೆ ಸಿನಿಮಾ ಆಸೆ ಆಡಿಷನ್ ಅಂತ ಕರೆದ್ರಲ್ವಾ ಮೇಡಮ್? ಅಲ್ಲಿ ಹುಡುಗರಿದಾರಲ್ಲ ಅಣ್ಣ, ಇವ್ರು ನೋಡಿದ್ರೆ ನಂಗೆ ಯಾಕೋ ಇವ್ರು ಆಡಿಷನ್ ಮಾಡೋ ತರ ಕಾಣಿಸ್ತಿಲ್ಲ ಅಣ್ಣ. ನಾನ್ ಹೇಳೋದು, ನೀವು ಫಸ್ಟ್ ಎಲ್ಲಾದ್ನು ತಿಳ್ಕೊಂಡು ತಾನೇ ಆಡಿಷನ್ಗೆ ಹೋಗ್ಬೇಕು ಮೇಡಮ್. ಯಾರೋ ಹೇಳಿದ್ರಂತ ಹೆಂಗೆ ನಂಬ್ಕೊಂಡು ಹೋಗ್ತೀರಾ ಮೇಡಮ್? ಏನ್ ಮಾಡ್ಲಿ ಅದನ್ನ? ನಾನು ಇವಾಗ ಏನ್ ಮಾಡೋದು? ಸೀದಾ ವಾಪಸ್ ಮನೆಗೆ ಹೋಗಿ ಮೇಡಮ್, ದಯವಿಟ್ಟು. ನೀವ್ ಹೇಳ್ತಾರ ನನ್ಗೆ ಭಯ ಆಗ್ತಾ ಇದೆ ಅಣ್ಣ. ನನ್ಗೆ ಯಾರು ಗೊತ್ತಾಗ್ತಿಲ್ಲ ಅಣ್ಣ, ಎಲ್ಲಿ ಹೋಗ್ಬೇಕು ಅಂತ. ಇದು ನೋಡಿ ಮೇಡಮ್, ನಾನ್ ಏನ್ ಮಾಡ್ಲಿ ಮೇಡಮ್ ಅದಕ್ಕೆ? ಮೇಡಮ್, ಈಗ ನಾನು ಎಲ್ಲೋ ಹೊರಗಡೆ ಇದ್ದೀನಿ, ನಾನ್ ನಿಮ್ಗೆ ಏನ್ ಮಾಡ್ಬೋದು? ಈಗ ನವೀನ್ ಯಾರು ಅಂತ ಹೇಳಿದ್ರೆ ನಾನು ಅವ್ನ ಮಕ್ಕ ಹೋಗುದು ಮೆಟ್ಟ ಹೋಗುದು ಏನೋ ಹೇಳ್ತೀನಿ. ನವೀನ್ ಅಂದ್ರೆ ಈಗ ನನ್ಗೆ ತುಂಬಾ ಜನ ಫ್ರೆಂಡ್ಸ್ ನವೀನ್ ಇದಾರೆ. ಯಾವ ನವೀನ್ಗು ನಿಮ್ಮ ನಂಬರ್ ಕೊಟ್ಟು ಫಸ್ಟ್ ಅವ್ನಿಗೆ ಮೆಟ್ಟಲ್ ಹೊಡೆದ್ಬಿಟ್ಟು ಹೇಳ್ತೀನಿ ಏನು ಅಂತ ವಿಚಾರಿಸ್ಕೊಳ್ತೀನಿ. ನೀವ್ ಹಿಂಗ ಹೇಳಿದ್ರೆ ನಾನು ಏನ್ ಮಾಡ್ಲಿ ಮೇಡಮ್? ಮನೇಲಿ ನಾನು ಬೆಳಿಗ್ಗೆ ಬರ್ತಾ ಜಗಳ ಮಾಡ್ಕೊಂಡ್ ಬಂದೆ ಅಣ್ಣ. ನಾನು ಸಂಜೆವರೆಗೆ ಅಟ್ಲೀಸ್ಟ್ ನಾನು ಎಲ್ಲಾದ್ರೂ ಇರ್ಬೇಕು. ಇವಾಗ ತಕ್ಷಣ ನಾನು ಬರ್ತೀನಿ ಅಣ್ಣ, ಎಲ್ಲಾದ್ರೂ ಹೇಳಿ ಅಣ್ಣ ನನ್ಗೆ. ಪ್ಲೀಸ್ ಅಣ್ಣ, ಸ್ವಲ್ಪ ಸಹಾಯ ಮಾಡಿ ಅಣ್ಣ. ಯಾರು ಗೊತ್ತಿಲ್ಲ. ಏನ್ ಮಾಡ್ಬೇಕು ಮೇಡಮ್ ನನ್ ಸಹಾಯನ? ಮೇಡಮ್, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಮೇಡಮ್? ನೀವು ನನ್ಗೆ ಯಾರು ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ನವೀನ್ ನಂಬರ್ ಕಳ್ಸಿ, ಬಾಯಿ ಬರುತ್ತೆ. ಆ ನಂಬರ್ ಕಳ್ಸಿ ಫಸ್ಟ್. ಲೊಕೇಶನ್ ಹತ್ರ ಬರ್ತೀನಿ ಅಣ್ಣ, ಪ್ಲೀಸ್ ಅಣ್ಣ. ನನ್ ಮನೆ ಹತ್ರ ಏನಕ್ಕೆ ಬರ್ತೀರಾ ಮೇಡಮ್ ನೀವು? ಮೇಡಮ್, ಈಗ ನೀವು ಆಡಿಷನ್ ಇಂದ ಬಂದಿದ್ರೆ ಅಲ್ಲಿಂದ ನಿಮ್ ಮನೆಗೆ ಹೋಗಿ ನನ್ ಮನೆಗೆ ಏನಕ್ಕೆ ಬರ್ತೀರಾ? ಸಂಜೆ ಅಟ್ಲೀಸ್ಟ್ ಒಂದ್ 3-4 ಗಂಟೆವರೆಗಾದ್ರೂ ಅಣ್ಣ, ಪ್ಲೀಸ್ ಅಣ್ಣ. ಆಮೇಲೆ ನಾನು ಬಸ್ಸಲ್ಲಿ ಹೊಟ್ಟೋಗ್ತೀನಿ. ಅಯ್ಯೋ ಮೇಡಮ್, ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದೆ ಮೇಡಮ್? ನಿಮ್ಗೆ ನಾ ಹೇಳೋದು ಅರ್ಥ ಆಗ್ತಾ ಇಲ್ವಾ? ನಿಮ್ ಮನೆಗೆ ಹೋಗಿ ಪಾಪ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನೀವ್ ನನ್ಗೆ ಯಾಕೆ ಫೋನ್ ಮಾಡ್ತಾರೆ? ಬಿಡ್ತಿರ್ಲಿಲ್ಲ ಸಿನಿಮಾ ಅಂತ. ಹೋಗಿ ನಿಮ್ ಮನೆ ಸೇರ್ಕೊಳ್ಳಿ. ನನ್ಗೆ ಯಾಕೆ ನೀವು ಇದು ಬೆಳಗ್ಗೆ ತಲೆ ತಿಂತ ಇದ್ದೀರಾ? ಫಸ್ಟ್ ಆ ನವೀನ್ ನಂಬರ್ ಕಳ್ಸಿ, ಯಾವ ನೋಡ್ತೀನಿ ಅವ್ನ. ನಿಮ್ಗೆ ಯಾಕೆ ನನ್ನ ನಂಬರ್ ಕೊಟ್ಟಿದ್ದಾನ ಮೇಡಮ್? ನಾನು ಆಕ್ಚುಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನಾನೊಬ್ಬ ಆರ್ಟಿಸ್ಟು ಮೇಡಮ್. ನಿಮ್ಗೆ ವಯಸ್ಸು ಎಷ್ಟು? 18 ಅಣ್ಣ. ಅಲ್ಲ, 18 ವಯಸ್ಸಾಗಿದೆ, ಗೊತ್ತಿಲ್ವಾ ಮೇಡಮ್? ಯಾರೋ ಫೋನ್ ಮಾಡೋ ನಂಬರ್ ಕೊಟ್ರು ಅಂತ, ಎಲ್ಲೋ ಆಡಿಷನ್ ಇದೆ ಅಂತ ಫಸ್ಟ್ ವಿಚಾರಿಸ್ಕೋಬೇಕಲ್ವಾ ಮೇಡಮ್? ಈಗ ನಾನು ಹೇಳ್ತೀನಿ, ದಯವಿಟ್ಟು ಅಮ್ಮ, ನಾನು ಯಾವ್ದಕ್ಕೂ ಸಂಬಂಧ ಇಲ್ಲ. ನಿನಗೆ ನಂಬರ್ ಕೊಟ್ಟು ಮಹಾತ್ಮನ್ ನಂಬರ್ ನಾನು ಕೊಡು. ಅವ್ನಿಗೆ ಏನ್ ಮಾಡ್ಬೇಕು ನಾನು ನೋಡ್ತೀನಿ ಫಸ್ಟ್. ಅಮ್ಮ, ಇನ್ನೊಂದ್ಸರಿ ನನ್ಗೆ ಫೋನ್ ಮಾಡ್ಬೇಡಮ್ಮ, ನಾನು ಈ ವಿಷಯಕ್ಕೆ ಇಲ್ಲ ಅಮ್ಮ. ಯಾರಿಗಮ್ಮ ಆಗ್ಲೇನ್ ಫೋನ್ ಮಾಡ್ತಿದ್ಯಾ? ಯಾರಿಗಮ್ಮ ಮಾಡ್ತಿದ್ಯಾ? ಯಾರದ? ಬಿಡಿ ಸರ್, ಏನ್ ಬಿಡಿ? ಒಂದ್ ನಿಮಿಷ. ಹಲೋ ಹಲೋ, ಯಾರು ಇವ್ರೆ ನೀವು?
ನೀ ಫಸ್ಟ್ ಯಾರು ಹೇಳೋದೇ ಸುಮ್ನೆ ಫೇಕ್ ಆಡಿಷನ್ ಮಾಡ್ತೀನಿ ಅಂತ ಕರ್ಸೋದು ಮಾತಾಡೋದು ಏನು ನಿಂದು? ನೀನ್ ಯಾರು ಏನು ಗೊತ್ತಿಲ್ಲ, ಮೊಕ ಕಿತ್ತೋಯ್ತದ ಬಂದ್ರೆ ನಿನಗೆ ಏನ್ ಮಾತಾಡ್ತಿದ್ದೀನಿ ಫೇಕ್ ಅಂದ್ಬಿಟ್ಟು. ಫಸ್ಟ್ ಮಾತಾಡೋದು ಕಲಿಯೋ. ಮಾತಾಡೋದಲ್ಲ, ಬಂದ್ರೆ ನ್ಯಾತಾಕ್ಬಿಡ್ತೀನಿ ನಿನ್ನ. ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ನೀನ್ ಜೊತೆ ಮಾತಾಡ್ತಿದ್ಯಾ ನೀನು? ಫೋನ್ ಅಲ್ಲ ನಿನ್ಗೆ, ನೀನು ಮಾಡ್ತೀನಿ ಕರ್ಸ್ತೀನಿ ಹುಡುಗರ್ನ ನಿನ್ನ. ಯಾರು ಇವನ್ ಯಾರು? ಹಲೋ ಫಸ್ಟ್ ಆ ಹುಡುಗಿನ ಅವ್ರ ಮನೆ ಕಳ್ಸು. ಮನೆ ಕಳ್ಸೋದ್ ಗೊತ್ತು, ಅವ್ರ ಅಜ್ಜಿ ಮನೆಗೂ ಕಳಿಸ್ತೀನಿ. ನೀನ್ ಮನೇಲಿ ಇರೋದು ಯಾರು? ನೀನ್ ಯಾರು ಹೇಳೋ? ನೀನ್ ಯಾರು ಫಸ್ಟ್ ಹೇಳ? ನಾನ್ ಯಾರು ಅಂತ ನನ್ಗೆ ಗೊತ್ತು. ನೀನ್ ಯಾರು ಹೇಳು? ನನಗೂ ಗೊತ್ತು ಕಣ. ನೀನ್ ಇಡ್ತಾ ಇರ್ಲಿ, ನಿನಗೂ ಅಷ್ಟೇ. ನಾನ್ ಹೇಳ್ತಾ ಇರೋದು ಕರೆಕ್ಟ್ ಕೇಳಿಸ್ಕೊ. ನೀನು ಅಷ್ಟೇ. ಇನ್ನೊಬ್ರು ಬದುಕಲ್ಲ ಆಟ ಆಡೋದೆಲ್ಲ ಇಟ್ಕೋಬೇಡ. ಈ ತರ ಎಲ್ಲ ಪಿಕ್ಚರ್ ಡೈಲಾಗ್ ಎಲ್ಲ ನನ್ಗೂ ಬರ್ತದೆ. ನೀನ್ ನೆಟ್ ಮಾತಾಡ, ಯಾರು ನೀನ್ ಮಾತಾಡ್ತೀರ? ನೀನ್ ಯಾರು ಮಾತಾಡೋದು ಫಸ್ಟ್ ನನ್ಗೆ ಹೇಳು. ನಿನ್ ಹೆಸರೇನು? ಹೇಳ. ನನ್ನ ಹೆಸರ RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸೂರ್ಯ ಬ್ರೋ, ನಮ್ ತಾಯೇನೋ ಬೀಜ ಬಾಯಿ ಬಂದಿತ್ತಿದ್ರು. ಅಲ್ಲ, ನಿಮ್ ಮುಂದೆ ಅದ್ಭುತ ಪರ್ಫಾರ್ಮೆನ್ಸ್ ಮಾಡಿದ ನಟಿ ಯಾರು ಗೊತ್ತಾ? ಯಾರು? ನಮ್ಮ ಮಹಾತಾಯಿ ಕಾಲ್ ಹಿಡ್ಕೋಬೇಕು ಅಂತ ಯಾರು? ಮೈಕೈ ಎಲ್ಲ ನಡುಗ್ತಾ ಇತ್ತು ಬ್ರೋ. ಆಕ್ಚುಲಿ ಮಾಂತೇಶ್, ಬ್ರೋ, ಮರ್ಫಿ ಸಿನಿಮಾ ಪ್ರಮೋಷನ್ ಇದೀವಿ. ಆಕ್ಚುಲಿ ನಿಮ್ ಜೊತೆ ಮಾತಾಡಿದ ರೋಶ್ನಿ. ಅಯ್ಯೋ ರೋಶಿನಿಗಾರು, ಹೇಗಿದ್ದೀರಾ? ಸಾರಿ. ಇಟ್ಸ್ ಓಕೆ. ನನ್ಗಂತೂ ನಿಜವಾಗ್ಲು ಯಾವ ಮಟ್ಟಿಗೆ ಮೈ ಎಲ್ಲ ಶೂರಿಂಗ್ ಆಗ್ಬಿಟ್ಟಿದೆ ಗೊತ್ತಾ? ನಿಜವಾಗ್ಲು ನಂಬಿ ಪಾಪ ಸಾರಿ, ನಾನು ಏನೇನೋ ಅಂದ್ಬಿಟ್ಟೆ. ಇದೆಲ್ಲ ಪ್ರಭು ಅಣ್ಣಂದೇನ ಐಡಿಯಾ? ಅವ್ರೇನೆ ಮಹಂತೇಶ್ ಮಾಡಿ ಅಂತ. ಓಕೆ ಚೆನ್ನಾಗಿ ಚಮಕಾಯಿಸ್ತೀರಿ ನಮ್ಗೆ ಬೆಳಗ್ಗೆನೆ. ಸುನಿ ಬ್ರೋ, ನೀವೇನ್ ಬ್ರೋ ಹಿಂಗೆಲ್ಲ ಮಾತಾಡ್ಬಿಟ್ರಿ? ಅಲ್ಲ ಅವಾಜ್ಗಳು, ಅಯ್ಯೋ ದೇವ್ರೊಳಗೆ ನೀವ್ ಅನ್ನೋದು ಗೊತ್ತೇ ಆಗ್ಲಿಲ್ಲ. ಅವ್ರು ಅಳೋದಕ್ಕೂ ನನ್ ಮೈಂಡ್ ಹೋಗ್ಬಿಟ್ಟಿದೆ. ಅವ್ರು ಅಳ್ತಾ ಇದಾರೆ, ಆಡಿಷನ್ ಅಳ್ತಾ ಇದಾರೆ, ಅರ್ಧ ಮೈಂಡ್ ಹೋಗ್ಬಿಟ್ಟಿದೆ. ಆಮೇಲೆ ನೀವ್ ಕನೆಕ್ಟ್ ಆದ್ಮೇಲೆ ನಿಮ್ ವಾಯ್ಸ್ ಗೊತ್ತಾಗ್ತಾ ಇಲ್ಲ ಆ ಟೆನ್ಷನ್ಗೆ. ಯಾಕೆ ಹೋಗ್ಬಿಟ್ಟಿದೆ? ಯಾವ್ದೋ ಒಂದ್ ಹುಡುಗಿ ನನಗ್ ಫೋನ್ ಮಾಡ್ಬಿಟ್ಟು ಹಿಂಗೆಲ್ಲ ಹಿಂಗೆ ಅಂತ ನಿಮ್ ವಾಯ್ಸ್ ಕಂಡು ಹಿಡಿಯಕ್ಕಾಗ್ಲಿಲ್ಲ. ಓಕೆ ಮಾಂತೇಶ್, ಹೇಗಿದೆ ಮರ್ಫಿ ಸಿನಿಮಾದಲ್ಲಿ ನಿಮ್ ಪಾತ್ರ? ಎಸ್, ನಾನು ಫಾದರ್ ಆಗಕ್ಕಿಂತ ಮುಂಚೆ ಚರ್ಚ್ ಫಾದರ್ ಆಗಿ ಒಂದು ರೋಲ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ ಪಾತ್ರ. ಆಕ್ಚುಲಿ ಇವಾಗ ಅಕ್ಟೋಬರ್ ಮಾರ್ಟಿನ್ ಅಂತ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದಲ್ಲಿ ನನ್ನ ಹೆಸರು ಮಾರ್ಟಿನ್ ಅಂತ. ತುಂಬಾ ಚೆನ್ನಾಗಿದೆ. ನೋಡೋಣ ಜನ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ. ಎಲ್ಲದಕ್ಕೂ ಮೀರಿ ರೋಶಿಣಿ ಅವ್ರದ್ದು, ಪ್ರಭು ಅವ್ರದ್ದು ತುಂಬಾ ಅದ್ಭುತವಾಗಿ ಬಂದಿದೆ ಆಕ್ಚುಲಿ ಸಿನಿಮಾದಲ್ಲಿ. ಅವ್ರಿಗೆಲ್ರಿಗೂ, ಇಡೀ ತಂಡಕ್ಕೂ ಆಲ್ ದಿ ಬೆಸ್ಟ್ ನನ್ ಮುಖಾಂತರ. ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೂ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ. ಯಾವಾಗ್ಲೂ ಇರುತ್ತೆ. ಎಸ್, ಯಾಕಂದ್ರೆ ಈ ತರದ್ದು ನಿಮ್ಮ ಪ್ರೋಗ್ರಾಮ್ ತುಂಬಾ ಜನಕ್ಕೆ ರೀಚ್ ಇದೆ. ಆಕ್ಚುಲಿ ಸಿನಿಮಾ ಪ್ರಮೋಷನ್ ಈ ಹಂತದಲ್ಲಿ ನಮ್ಗೆಲ್ಲ ಪ್ಲಸ್ ಆಗುತ್ತೆ. ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿ ಮಾಂತೇಶ್. ತುಂಬಾ ದಿನ ಆದ್ಮೇಲೆ ಕಾನ್ವರ್ಸೇಷನ್ ಸಿಕ್ಕಿದ್ರಿ. ನನಗೂ ಕೂಡ ಮೇಡಮ್. ಆದ್ರೂ ಯಾವತ್ತು ಭಯ ಪಟ್ಟಿರಲಿಲ್ಲ, ಈ ಮಟ್ಟಿಗೆ ತುಂಬಾ ಭಯ ಇಡ್ಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನಗೂ ಬಹಳ ಖುಷಿ ಆಯ್ತು, ಬಹಳ ದಿನಗಳಾದ್ಮೇಲೆ ಮಾತಾಡಿದ್ದು. ರೈಟ್. ಎಸ್, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಮಾಂತೇಶ್. ಎಸ್. ರೋಶ್ನಿ, ಏನ್ ಪರ್ಫಾರ್ಮೆನ್ಸ್ ಮಾಡ್ತಿರ್ತೀರಾ ನೀವು? ಯಾರು ಪ್ರಾಂಕ್ ಕಾಲ್ ತರ ಮುಂಚೆ ಮಾಡ್ತಿದ್ವಿ ಕಾಲೇಜ್ ಟೈಮ್ ಅಲ್ಲಿ. ಅಂದ್ರೆ ಫ್ರೆಂಡ್ಸ್ ಗೆನೆ ನಮ್ಗೆ ಫ್ರೀ ಕಾಲ್ಸ್ ಇರ್ತಿತ್ತಲ್ಲ, ಮಿಡ್ ನೈಟ್ ಕಾಲ್ಸ್. ಅವಾಗ ನಮ್ದೊಂದ್ ಗ್ಯಾಂಗ್, ಒಂದ್ ಹುಡುಗರೆಲ್ಲ ಸೇರ್ಕೊಂಡು ಗೊತ್ತಿರೋರ್ಗೆನೆ, ನಮ್ ಫ್ರೆಂಡ್ಸ್ ಅವ್ರಿಗೆನೆ ಮಾಡ್ತಿದ್ವಿ. ಸೊ ಇವತ್ತು ಹೆಂಗಿತ್ತು? ಚೆನ್ನಾಯ್ತು. ಇದು ಹೇಳೋದ್ ಈಸಿ, ಈ ತರ ಫ್ರಾಂಕ್ ಕಾಲ್ಸ್ ಎಲ್ಲ ಮಾಡೋದು ಸಖತ್ ಕಷ್ಟ. ನನ್ಗೂ ಹಾರ್ಟ್ ಅಲ್ಲಿ ಅಯ್ಯೋ ಏನ್ ಹೇಳ್ತಾ ಇದೀನಿ ಕರೆಕ್ಟ್, ಅವ್ರಿಗೇನಾದ್ರು ತಪ್ಪಾಗೇನ ಮಾತಾಡ್ಬಿಟ್ರೆ ಏನು ಅಂತ ಅದೊಂದು ಭಯ ಜೊತೆ ಮಾಡಿರೋದು. ತುಂಬಾ ಖುಷಿ ಆಯ್ತು. ನಿಮ್ ಪ್ರೋಗ್ರಾಮೇ ಸಖತ್ತಾಗಿದೆ. ಇದು ನಾನ್ ಕಾಯ್ತಾ ಇದೀನಿ ಇವಾಗ ಇದೆಲ್ಲ ನೋಡೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕೆ. ಸೊ ಇದೇ 18ನೇ ತಾರೀಕು ಮರ್ಫಿ ಸಿನಿಮಾ ರಿಲೀಸ್ ಆಗ್ತದೆ. ಇದೇ ಖುಷಿನಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀವಿ ನಾವು? ಎಲ್ಲರೂ ಪ್ಲೀಸ್ ಬಂದು ಮರ್ಫಿ ಸಿನಿಮಾ ನೋಡಿ. ಅಕ್ಟೋಬರ್ 18 ರಿಲೀಸ್ ಆಗ್ತಿದೆ. ತುಂಬಾ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನಮಗೆ ತುಂಬಾ ತುಂಬಾ ಮುಖ್ಯ. ವೇಟಿಂಗ್ ಟು ಸಿ ಯು ಆಲ್ ಥಿಯೇಟರ್ಸ್ ಅಲ್ಲಿ. ಬಂದು ಪ್ಲೀಸ್ ಮರ್ಫಿ ಸಿನಿಮಾನ ನೋಡಿ.
ಎಸ್, ಮಿಸ್ ಮಾಡದೆ ನೋಡಿ ಮರ್ಫಿ. ಇದೇ ಅಕ್ಟೋಬರ್ 15ನೇ ತಾರೀಕು. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. RJ Sunil, Prank Calls.